ಅಥವಾ ಇನ್ನೂ ಕೆಳಗಡೆ ಬರಿತಾ ಹೋದರೆ ಫಾರ್ಮ್ಯಾಟಲ್ಲಿ ಇಟ್ ಈಸ್ ಅ ರಾಂಗ್. ಸೊ ಇನ್ನು ನೆಕ್ಸ್ಟ್ ಕ್ವಶನಿಗೆ ನಾವು ಹೋಗ್ತೀವಿ. 23rd ಕ್ವಶನ್, ದಟ್ ಈಸ್ ಆನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಗೇನ್ ರೇಷಿಯೋದ ಮೇಲೆ. ಇದರಲ್ಲಿ 2025ನ ಒಂದು ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಗೇನ್ ರೇಷಿಯೋನ ನಾನು ತೊಗೊಂಡಿದ್ದೀನಿ. 23rd ಕ್ವಶನ್ ಆಗಿ ನೋಡಿ, ಗೇನ್ ರೇಷಿಯೋ ಕೇಳಿದ್ದಾರೆ. ಕ್ಯಾಲ್ಕುಲೇಟ್ ದಿ ಗೇನ್ ರೇಷಿಯೋ ಆಫ್ ಭಾರತಿ ಆ್ಯಂಡ್ ಪಾರ್ವತಿ. ಆ್ಯಂಡ್ ಅದೀಗ ಗೇನಿಂಗ್ ರೇಷಿಯೋ ಆಗಿದೆ. ನೀವು ನೆನ್ಪಿಟ್ಕೊಳ್ಳಿ, ನೀವು ಗೇನಿಂಗ್ ರೇಷಿಯೋ ಅಂತ ಬರಿಬೇಕಾಗತ್ತೆ. ಇದಕ್ಕೆ ಗೇನ್ಡ್ ಅಂತ ಬರೆಯೋ ಹಾಗಿಲ್ಲ. ಇದೊಂದು ನಿಮ್ಮ ಲಕ್ಷ್ಯಕ್ಕಿರಲಿ. ಸ್ಯಾಕ್ರಿಫೈಸಿಗೂ ಅಷ್ಟೇ, ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಸ್ಯಾಕ್ರಿಫೈಸಿಂಗ್ ಶೇರ್, ಈ ರೀತಿಯಾಗಿ ಬರಿಬೇಕಾಗತ್ತೆ. ಆಯಿತಾ? ಇದಂತೂ ತುಂಬ ಈಸಿ ಆಗಿರೋ ಪ್ರಾಬ್ಲಮ್. ಇಲ್ಲಿ ನಮಗೆ ಏನು ಕೊಟ್ಟಿರ್ತಾರೆ, ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಕೊಟ್ಟಿರ್ತಾರಲ್ಲ, ಹಾಗಂದ್ರೆ ಏನು ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಆರತಿ, ಭಾರತಿ ಮತ್ತು ಪಾರ್ವತಿ ಪಾರ್ಟ್ನರ್ಸ್ ಆಗಿದ್ದಾರೆ. 3 ಜನ ಪಾರ್ಟ್ನರ್ಸ್ ಇದ್ದರು. ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3:2. ಈ ಮೊದಲವರು 5:3:2ದಲ್ಲಿ ಹಂಚ್ಕೋತಾ ಇದ್ರು ಪ್ರಾಫಿಟನ್ನು. ಆರತಿ ರಿಟೈರ್ ಆಗ್ತಾ ಇದ್ದಾಳೆ. ಆರತಿ ರಿಟೈರ್ಸ್ ಫ್ರಮ್ ದಿ ಫರ್ಮ್. ಭಾರತಿ ಆ್ಯಂಡ್ ಪಾರ್ವತಿ ಉಳಿದಿಬ್ರು ಇರ್ತಾರಲ್ಲ, ಅವರಿಬ್ರು ಅಗ್ರೀಡ್ ಟು ಶೇರ್ ದಿ ಫ್ಯೂಚರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 3:2. ಮುಂದೆ ಪ್ರಾಫಿಟನ್ನು 3:2ದಲ್ಲಿ ಹಂಚ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಮೊದಲು ಕೊಟ್ಟಿರೋ ರೇಷಿಯೋ ಏನಿದೆ, ಇದು ಓಲ್ಡ್ ರೇಷಿಯೋ ಆಗಿತ್ತು, ಮೊದಲು ಹಂಚ್ಕೋತಿದ್ದ ರೇಷಿಯೋ. ಈಗ ಕೊಟ್ಟಿರೋ ರೇಷಿಯೋ ಏನಿದೆ, ಫ್ಯೂಚರ್ ಪ್ರಾಫಿಟನ್ನು ಶೇರ್ ಮಾಡ್ಕೊಳ್ಳೋ ರೇಷಿಯೋ ಏನಿದೆ, ಇದು ನ್ಯೂ ರೇಷಿಯೋ ಆಗಿದೆ. ಸೊ ಈಗ ನಾವೇನು ಮಾಡಬೇಕು, ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾರಿಗೆ? ಭಾರತಿ ಮತ್ತು ಪಾರ್ವತಿ. ಸೊ ಫಾರ್ ಎಕ್ಸಾಂಪಲ್, ಈಗ ಒಂದು ಆ್ಯಪಲ್ ಇದೆ ಅಂತ ತಿಳ್ಕೊಳ್ಳಿ. ಈ ಮೊದಲು ಅದನ್ನು 10 ಪಾರ್ಟ್ ಮಾಡ್ತಿದ್ರು. ಓಕೆ, 5 + 3 + 2 ಎಷ್ಟಾಯಿತು? 10 ಪಾರ್ಟ್ ಆಗುತ್ತಲ್ಲ. 10 ಪಾರ್ಟ್ಸಲ್ಲಿ 5 ಪಾರ್ಟ್ ಒಬ್ರು ತಗೋತಿದ್ರು, 3 ಪಾರ್ಟ್ ಒಬ್ರು ತಗೋತಿದ್ರು, 2 ಪಾರ್ಟ್ಸ್ ಒಬ್ರು ತಗೋತಿದ್ರು ಅಲ್ವಾ. ಇವಾಗ ಒಬ್ಳು ಬಿಟ್ಟು ಹೋಗ್ತಾ ಇದ್ದಾಳೆ, ಆರತಿ ಅನ್ನೋಳು, ಅಂದರೆ 5 ಶೇರ್ ತೊಗೊಂಡವಳು ಬಿಟ್ಟು ಹೋಗ್ತಾ ಇದ್ದಾಳೆ. ಈಗ ಆರತಿ ಇಲ್ಲ ಅಂದರೆ ಈಗೊಂದು ಹೊಸ ಸೇಬು ಹಣ್ಣನ್ನು ಕೊಟ್ಟರೆ ಅವರು ಯಾವ ರೇಷಿಯೋದಲ್ಲಿ ಹಂಚ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, 3:2. ಅಂದರೆ ಒಟ್ಟು 5 ಪಾರ್ಟ್ ಅಷ್ಟೇ ಮಾಡ್ತಾರೆ. ಒಬ್ರು 3 ಪಾರ್ಟ್ ಇಟ್ಕೋತಾರೆ, ಮತ್ತೊಬ್ರು 2 ಪಾರ್ಟ್ ಇಟ್ಕೋತಾರೆ. ಈಗ ಹಂಚ್ಕೊಳ್ಳೋಣ ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಮೊದಲಿಗಿಂತ ಅವರಿಗೆ ಜಾಸ್ತಿ ಬಂದ ಹಾಗಾಯ್ತಾ, ಕಡಿಮೆ ಬಂದಾಗಾಯ್ತಾ? ಜಸ್ಟ್ ಥಿಂಕ್ ಮಾಡಿ. ಸೊ ಆಬ್ವಿಯಸ್ಲಿ ಜಾಸ್ತಿ ಬರುತ್ತಲ್ವಾ. ಸೊ ಈ ಮೊದಲು 3 ಪಾರ್ಟ್ನರ್ ಇದ್ರು, ಅವಾಗ ಕಡಿಮೆ ಶೇರ್ ಬರ್ತಿತ್ತು ಒಂದು ಸೇಬು ಹಣ್ಣಲ್ಲಿ. ಬಟ್ ಇವಾಗ 2 ಪಾರ್ಟ್ನರ್ ಇದ್ದಾರೆ, ಜಾಸ್ತಿ ಬರುತ್ತೆ. ಸೊ ಅವರಿಗೆ ಬರ್ತಿದ್ದ ಓಲ್ಡ್ ಶೇರ್ಗಿಂತ ನ್ಯೂ ಶೇರ್ ಜಾಸ್ತಿ ಇರುತ್ತೆ. ಸೊ ನಾವು ಗೇನ್ಡ್ ಶೇರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ ಗೇನ್ ರೇಷಿಯೋ ಅಂದ್ರೇನು, ಈ ಬಿಟ್ಟು ಹೋಗಿದ್ದಾಳಲ್ಲ ಅವಳ ಪಾರ್ಟ್ ಆಫ್ ಶೇರ್ ಏನಿತ್ತಲ್ಲ, ಅದನ್ನು ಇವರು ಹೆಂಗೆ ಹಂಚ್ಕೋತಾ ಇದ್ದಾರೆ, ಅದು ಗೇನ್ ರೇಷಿಯೋ. ಅಂದರೆ ಈಗ 5 ಪಾರ್ಟ್ ಅವಳಿದ್ದೇನು ಬರ್ತಿತ್ತಲ್ಲ, ಆ 5 ಪಾರ್ಟನ್ನು ಇವರಿಬ್ಬರು ತೊಗೊಳ್ಳೇಬೇಕಲ್ಲ. ಈಗ ಅವಳಿಗೇನು ಪಾರ್ಟ್ ಕೊಡೋದಿಲ್ಲ. ಸೊ ಅವಳಿಗೆ ಈ ಮೊದಲು ಅರ್ಧ ಕೊಡಬೇಕಿತ್ತು, ಬಟ್ ಇವಾಗೇನು ಕೊಡೋದಿಲ್ಲ. ಅವಳು ಬಿಟ್ಟು ಹೋಗ್ತಾ ಇರೋವಂಥ ಆ 5 ಪಾರ್ಟನ್ನು ಇವ್ರು ಹೇಗೆ ಶೇರ್ ಮಾಡ್ಕೋತಾ ಇದ್ದಾರೆ, ಎಷ್ಟೆಷ್ಟು ಪೀಸ್ ಒಬ್ರು ಇಟ್ಕೊಂಡಿದ್ದಾರೆ, ಇದನ್ನು ನೋಡೋದೇ ಗೇನ್ ರೇಷಿಯೋ. ಹಾಗಾಗಿ ಇದನ್ನು ನಾವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಈಗ ಬರ್ತಾ ಇರೋ ಶೇರಲ್ಲಿ ಮೊದಲು ಬರ್ತಿದ್ದ ಶೇರನ್ನು ಲೆಸ್ ಮಾಡ್ತೀವಿ. ಈಗ ಎಷ್ಟು ಪೀಸ್ ಬರ್ತಾ ಇದೆ, ಅದರಲ್ಲಿ ಮೊದಲು ಎಷ್ಟು ಪೀಸ್ ಬರ್ತಿತ್ತು ಅದು ಲೆಸ್ ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ಸಿಕ್ತು, ಅವರಿಗೆ ಗೇನ್ ಆಯಿತು ಎಷ್ಟು ಅನ್ನೋದು ಸಿಗತ್ತಲ್ವಾ. ದ್ಯಾಟ್ ಈಸ್ ಗೇನ್ ರೇಷಿಯೋ. ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ವೆರಿ ಸಿಂಪಲ್. ಮೊದಲಿಗೆ ಗಿವನ್ ಇನ್ಫಾರ್ಮೇಷನ್ ಬರ್ಕೋತೀವಿ. ಗಿವನ್ ಇನ್ಫಾರ್ಮೇಷನಲ್ಲಿ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಕೊಟ್ಟಿರ್ತಾರೆ ನಮಗೆ. ಯೂಶಲಿ ಗೇನ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಇದೊಂದೇ ಕೇಸ್ ಕೊಡೋದು. ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಫೈಂಡ್ ಔಟ್ ಗೇನ್ಡ್ ಶೇರ್ ಅಥವಾ ಸ್ಯಾಕ್ರಿಫೈಸ್ ಶೇರ್. ಸೊ ಎರಡೂ ಸಿಮಿಲರ್, ತುಂಬ ಸಿಮಿಲರ್ ಆಗಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿ. ಮೊದಲಿಗೆ ಓಲ್ಡ್ ರೇಷಿಯೋ ಬರ್ಕೋತೀವಿ. ಓಲ್ಡ್ ರೇಷಿಯೋ ಅಂದರೆ ಫಸ್ಟ್ ಕೊಟ್ಟಿರೋ ರೇಷಿಯೋ. ಸಪೋಸ್ ಅವರು ಈಕ್ವಲ್ ಪಾರ್ಟ್ನರ್ಸ್ ಆಗಿದ್ದರೆ ಈಕ್ವಲ್ ರೇಷಿಯೋ ಬರ್ಕೋಬೇಕು, 1:1:1. ಯಾಕಂದರೆ ಓಲ್ಡ್ ಪಾರ್ಟ್ನರ್ಸ್ 3 ಜನ ಇದ್ದರು. 1:1 ಅಂತ ಬರಿಬಾರ್ದು, 1:1:1 ಅಂತ ಬರಿಬೇಕು. ಬಟ್ ಇಲ್ಲಿ ರೇಷಿಯೋ ಕೊಟ್ಟಿದ್ದಾರೆ, 5:3:2 ಅಂತ ಕೊಟ್ಟಿದ್ದಾರೆ. ಅದನ್ನು 5:3:2 ಅಂತ ಬರ್ಕೊಂಡ್ವಿ. ಆ್ಯಂಡ್ ಕೆಳಗಡೆ ಇದರ ಟೋಟಲನ್ನು ಬರ್ಕೊಬಿಡೋಣ, ಶೇರಿಗೆ ಕನ್ವರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ 5 + 3 + 2 10 ಆಗುತ್ತೆ. ನಾನು ಇಲ್ಲಿ ರೌಂಡ್ ಅಪ್ ಮಾಡ್ಕೊಂಡಿದ್ದೀನಿ 5ಗೆ, ಯಾಕಂದರೆ ಇಲ್ಲಿ ರಿಟೈರ್ ಆಗ್ತಾ ಇರೋಳು ಆರತಿ, ಅಂದರೆ ಫಸ್ಟ್ ಪಾರ್ಟ್ನರ್. ಹಾಗಾಗಿ ಇವಳ ಶೇರ್ ಏನಿದೆ ಇದನ್ನು ಈ ರೀತಿ ರೌಂಡ್ ಅಪ್ ಮಾಡ್ಕೊಳ್ಳೋಣ, ಅಂದರೆ ಕನ್ಫ್ಯೂಸ್ ಆಗಲ್ಲ ನಮಗೆ. ನೆಕ್ಸ್ಟ್ ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು 3:2. ಸೊ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, 3:2ದಲ್ಲಿ ಹಂಚ್ಕೋಬೇಕು ಅಂತ ಫ್ಯೂಚರಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಅದನ್ನು ಬರ್ಕೊಂಡ್ವಿ 3:2. ಅದಕ್ಕೂ ಕೂಡ ಟೋಟಲನ್ನು ಬರ್ಕೋತೀವಿ. 3 + 2 5 ಆಗುತ್ತೆ. ಅಂದರೆ ಇದನ್ನು ಶೇರಿಗೆ ಕನ್ವರ್ಟ್ ಮಾಡಿದಾಗ ಹೇಗೆ ಓದಬೇಕು, ಒಬ್ಬನಿಗೆ 5/10. ಓಲ್ಡ್ ಶೇರ್ ಹೇಗಿತ್ತು, 5/10, 3/10, 2/10. ಅಂದರೆ ಒಬ್ಬನಿಗೆ 10ರಲ್ಲಿ 5 ಪಾಲು, ಇನ್ನೊಬ್ಬನಿಗೆ 10ರಲ್ಲಿ 3, ಮತ್ತೊಬ್ಬನಿಗೆ 10ರಲ್ಲಿ 2. ಹಾಗೆ ಹೊಸ ಶೇರಲ್ಲಿ 3/5, 2/5. ಅಂದರೆ ಒಬ್ಬನಿಗೆ 5ರಲ್ಲಿ 3, ಇನ್ನೊಬ್ಬನಿಗೆ 5ರಲ್ಲಿ 2. ಅರ್ಥ ಆಯ್ತಾ? ಅದನ್ನು ಮ್ಯಾಥಮೆಟಿಕಲಿ ನಾವು ಹೇಗೆ ಬರಿತೀವಿ, 3/10 ಅಂದರೆ ಡಿವೈಡೆಡ್/10 ಅಂತ. ಓಕೆನಾ? ಇದಿಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪಾರ್ಟಿ ಹೋಗೋಣ. ಗೇನ್ಡ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಮ್ಗೆ ಬೇಕಾಗಿರೋದು ಇದೆರಡೇ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರೋದು. ಅದನ್ನು ತೊಗೊಂಡು ನಂತರ ನೆಕ್ಸ್ಟ್ ನಾವೇನು ಮಾಡ್ತೀವಿ,
ಗೇನಿಂಗ್ ಶೇರಿಗೆ ಫಾರ್ಮುಲಾ ಹಾಕ್ತೀವಿ. ನಮಗೆ ಗೇನ್ ರೇಷಿಯೋ ಕೇಳಿದ್ದಾರೆ, ಬಟ್ ನಾವಿಲ್ಲಿ ಶೇರನ್ನು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಶೇರ್ ಅಂದರೆ ಈ ರೀತಿ ಬರೆದ್ರೆ ಶೇರ್ 3/5, 3/10 ಈ ಥರ ಬರೆದ್ರೆ ಶೇರ್. ರೇಷಿಯೋ ಅಂದರೆ ಹೇಗಿರುತ್ತೆ, ಈಸ್ಟು ಹಾಕಿ ಬರೆದ್ರೆ ರೇಷಿಯೋ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ಶೇರ್ ಅಂತ ಬರೀಬೇಕು, ರೇಷಿಯೋ ಅಂತ ಅಲ್ಲ. ಸೊ ಗೇನಿಂಗ್ ಶೇರ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್. ಹೊಸ ಶೇರ್ ಜಾಸ್ತಿ ಇರುತ್ತೆ, ಯಾಕಂದರೆ ಒಬ್ಳು ಬಿಟ್ಟು ಹೋಗಿದ್ದಾಳೆ, ಹಾಗಾಗಿ ಹೊಸದಾಗಿ ಬಂದಿರೋದು ಜಾಸ್ತಿ ಇರುತ್ತೆ. ಅದರಲ್ಲಿ ಹಳೆ ಶೇರನ್ನು ಕಳೆದ್ರೆ ಎಷ್ಟು ಅವರಿಗೆ ಎಕ್ಸ್ಟ್ರಾ ಸಿಕ್ಕಿದೆ ಅನ್ನೋದು ಸಿಗುತ್ತೆ ಅಲ್ವಾ. ಸೊ ಅದಕ್ಕೆ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಮಾಡ್ತೀವಿ. ಸೊ ಗೇನಿಂಗ್ ಶೇರ್ ಆಫ್ ಭಾರತಿ ಅಂದರೆ ಸೆಕೆಂಡ್ ಪಾರ್ಟ್ನರ್, ಆರತಿ ಫಸ್ಟ್ ಪಾರ್ಟ್ನರ್ ಇದ್ಲು. ಸೊ ಈ ರೌಂಡ್ ಅಪ್ ಹಾಕಿರೋದನ್ನು ಬಿಟ್ಬಿಡಿ, ಎರಡನೇ ಪಾರ್ಟ್ನರಿಂದ ಶುರು ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ರೌಂಡ್ ಅಪ್ ಮಾಡ್ಕೊಳ್ಳೋದು, ಅದನ್ನ ತಗೋಬಿಟ್ರೆ ಅಂತ ಹೇಳಿನೇ ಗೊತ್ತಾಗಲಿ ಅಂತ ಹೇಳಿ ರೌಂಡ್ ಅಪ್ ಮಾಡ್ಕೋತಾ ಇದ್ದೀವಿ. ಸೊ ಭಾರತಿದು ನ್ಯೂ ಶೇರ್ ಏನಿದೆ 3/5 ಇದೆ ನೋಡಿ, ಇಲ್ಲಿ 3/5. ಹಾಗೆ ಓಲ್ಡ್ ಶೇರ್ ಏನಿದೆ 3/10 ಇದೆ. ಸೊ ಇದನ್ನು 3/5 ಮೈನಸ್ 3/10 ಅಂತ ಬರ್ಕೊಂಡ್ವಿ. ಇದಾದಮೇಲೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದಿಗೆ ತುಂಬ ಸಿಂಪಲ್. ನೀವು LCM ತೊಗೊಂಡು ಮಾಡ್ಬೋದು. ಫ್ರ್ಯಾಕ್ಷನ್ಗಳನ್ನು ಪ್ಲಸ್ ಆ್ಯಂಡ್ ಮೈನಸ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ವಿಡಿಯೋ ಕೂಡ ನಂದು ಅವೈಲೇಬಲ್ ಇದೆ, ಅದನ್ನು ನೋಡಿ ಕಲಿಬೋದು. ಅದಿಲ್ಲ ಅಂತಂದರೆ LCM ವಿಧಾನದಿಂದ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ಅಪ್ಲೈ ಮಾಡ್ಬೋದು. ಬಟ್ ನಾನಿಲ್ಲಿ ಅದಕ್ಕಿಂತ ಸಿಂಪಲ್ ಆಗಿರೋ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನು ಹೇಳ್ಕೊಡ್ತೀನಿ, ಇದನ್ನು ಕೂಡ ಯೂಸ್ ಮಾಡ್ಬೋದು. ಅಂದರೆ LCM ಇಲ್ಲದೆ ಇರುವಂತಹ ನಂಬರ್ಸ್ಗಳಿಗೆ ಕೂಡ ನೀವು ಈ ರೀತಿ ಕ್ಯಾಲ್ಕುಲೇಷನ್ಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದಾಗಿದ್ದರಿಂದ ನಾನು ಈ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನೋಡಿ, ಇಲ್ಲಿ ಮೈನಸ್ ಇದೆ, ಮೈನಸ್ ಅಥವಾ ಪ್ಲಸ್ ಇದ್ದಾಗ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಮೊದಲಿಗೆ ಕೆಳಗಡೆ 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರ್ಕೋತೀವಿ. 5 × 10 50 ಆಯಿತು. ಈಗ ಮೇಲ್ಗಡೆಗೆ 3 - 3 ಅಂತ ಮಾಡೋ ಬದಲಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರಿಬೇಕು. ಸೊ 3 - 3 ಅಲ್ಲ, ಈ 3ಗೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 3 × 10 30 ಆಯಿತು. 3 × 5 15 ಆಯಿತು. 30 - 15. ಸೊ ಹೀಗೆ ಮಾಡಿದಾಗ 15 ಬಂತು. ಕೆಲವ್ರು ಏನು ಮಾಡ್ತೀರಿ, ಇದನ್ನು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ಕೋತೀರಿ, ಆಮೇಲೆ ಇದನ್ನು ಮಾಡ್ತೀರಿ. ಹಾಗಲ್ಲ, ಅಂದರೆ 15 - 30 ಮಾಡಿಬಿಡ್ತೀರಿ, 15 - 30 ಮಾಡ್ತೀರಿ. ಸೊ ದಟ್ ಈಸ್ ರಾಂಗ್. ಫಸ್ಟ್ ಮೇಲ್ಗಡೆ ನಂಬರಿಂದ ಶುರು ಮಾಡ್ಕೋಬೇಕು, ಮೇಲ್ಗಡೆಯಿಂದ ಕ್ರಾಸ್ ಮಲ್ಟಿಪ್ಲೈ. 3 × 10 30, 3 × 5 15, ಲೆಸ್ ಮಾಡಿದಾಗ 15 ಬಂತು. 15/50 ಸೇಮ್ ಇರುತ್ತೆ, ಕೆಳಗಡೆ ನಂಬರ್ ಸೇಮ್ ಇರುತ್ತೆ, ಮೇಲ್ಗಡೆ ಮೈನಸ್ ಮಾಡಿ ತೊಗೋತೀವಿ. ಸೊ ಸಪೋಸ್ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್ ಮಾಡಿ ತೊಗೋತೀವಿ ಅಷ್ಟೇ. ಸೊ ಬಟ್ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಗೇನಿಂಗ್ ಶೇರ್ ಆಫ್ ಪಾರ್ವತಿ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಪಾರ್ವತಿ ನ್ಯೂ ಶೇರ್ ಏನಿದೆ 2/5 ಇದೆ, ಓಲ್ಡ್ ಶೇರ್ 2/10 ಇದೆ. 2/5 - 2/10 ಇದನ್ನು ಅಗೇನ್ ಹಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಮೊದಲು ಕೆಳಗಡೆ ಇರೋದನ್ನು ಮಲ್ಟಿಪ್ಲೈ ಮಾಡ್ಕೋತೀವಿ. 5 × 10 50 ಬಂತು. ಆಮೇಲೆ ಮೇಲ್ಗಡೆ 2 - 2 ಮಾಡೋ ಬದಲು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 2 × 10 20, 2 × 5 10. ಸೊ 20 - 10 ಮಾಡ್ತೀವಿ. 10/50 ಬಂತು. ಇದು 15/50, ಇದು 10/50. ಸೊ ಈ ರೀತಿಯಾಗಿ ಬಂತು. ಈಗ ಗೇನ್ ರೇಷಿಯೋ ಆಫ್ ಭಾರತಿ ಇಷ್ಟು ಪಾರ್ವತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. 15/50 ಈಸ್ಟು 10/50. ಸೊ ಈ ರೀತಿ ಬರ್ಕೋತೀವಿ. ಗೇನ್ ರೇಷಿಯೋ ಆಫ್ ಭಾರತಿ ಇಷ್ಟು ಪಾರ್ವತಿ ಇಸ್ ಈಕ್ವಲ್ ಟು 15/50 ಈಸ್ಟು 10/50. ಇಲ್ಲಿ 50/50 ಕಾಮನ್ ಇದೆ, ತೆಗೆದು ಹಾಕೊಂಡ್ವಿ. ಕೆಳಗಡೆ ಡಿನಾಮಿನೇಟರ್ ಸೇಮ್ ಇದ್ರೆ ಮಾತ್ರ ಅದನ್ನು ಹೊಡೆದಾಕ್ಬೋದು, ಇಲ್ಲ ಅಂದರೆ ಬರೋದಿಲ್ಲ, ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ಬರುತ್ತೆ ಕೆಳಗಡೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಸೇಮ್ ಇದೆ, ಸೊ ಇದನ್ನ ತೆಗೆದು ಹಾಕ್ಕೊಂಡ್ವಿ. 15:10 ಉಳ್ಕೊಂತು. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 5ರಿಂದ ಭಾಗ ಹೋಗುತ್ತೆ. ಸೊ 5 × 2 ಮಾಡಿದ್ರೆ 10 ಬರುತ್ತೆ, 5 × 3 ಮಾಡಿದ್ರೆ 15 ಬರುತ್ತೆ. ಸೊ 3:2 ಉಳ್ಕೊಂತು. ಸಿಂಪ್ಲಿಫಿಕೇಶನ್ ಮಾಡಿದಾಗ 3:2. ಇನ್ನು ನೆಕ್ಸ್ಟ್ ಕ್ವಶನನ್ನು ನಾನು ಈ ಪ್ರಿಪ್ರೇಟರಿ ಎಕ್ಸಾಮ್ 2ದಲ್ಲಿ ಏನು ಕೊಟ್ಟಿದ್ರಲ್ಲ ಆ ಕ್ವಶನ್ ತಗೋತಾ ಇದ್ದೀನಿ. ಸೊ ಪ್ರಿಪ್ರೇಟರಿ ಎಕ್ಸಾಮ್ 2ದಲ್ಲಿ 23rd question. Sharat and Bharat are partners sharing profits and losses in the ratio 5:3. And they admit Kamath into partnership. The new profit sharing ratio is 3:2:1. ಇಲ್ಲೇನಾಗಿದೆ, ಅಡ್ಮಿಷನ್ ಆಗಿದೆ. ಹೋದ ಪ್ರಾಬ್ಲಮಲ್ಲಿ ರಿಟೈರ್ಮೆಂಟ್ ಆಗಿತ್ತು, ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈ ಪ್ರಾಬ್ಲಮಲ್ಲಿ ಅಡ್ಮಿಷನ್ ಆಗಿದೆ, ಸೊ ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ದಾರೆ. ಸೇಮ್ ಸೇಬು ಹಣ್ಣನ್ನೇ ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಮೊದಲು ಸೇಬು ಹಣ್ಣನ್ನು 5:3 ಅಂತ ಹಂಚ್ಕೋತಿದ್ರು, 8 ಪಾಲ್ ಮಾಡಿ 5 ಒಬ್ಬ 3 ಒಬ್ಬ ಇಟ್ಕೋತಿದ್ರು. ಬಟ್ ಇವಾಗ ಹೊಸ ಪಾರ್ಟ್ನರ್ ಬಂದಿದ್ದಾನೆ, ಅವಾಗೇನಾಗುತ್ತೆ, ಅದೇ ಥರದ ಸೇಬು ಹಣ್ಣು ಇನ್ನೊಂದು ತೊಗೊಂಡ್ರೆ ನಾವು ಈಗ ಹೊಸ ಸೇಬು ಹಣ್ಣು ಅಷ್ಟೊಂದು ಶೇರ್ ಬರಲ್ಲ ಅಲ್ವಾ, ಯಾಕಂದರೆ ಹೊಸಬನಿಗೆ ಇನ್ನೊಂದು ಪಾಲ್ ಕೊಡಬೇಕಲ್ಲ. ಸೊ ಅವಾಗೇನಾಯಿತು, ಅವನಿಗೆ ಒಂದಷ್ಟನ್ನು ಬಿಟ್ಕೊಡ್ಬೇಕು. ಆ ಬಿಟ್ಕೊಟ್ಟಿರೋದು ಈಗ ನೋಡಿ 3:2:1 ಹಂಚ್ಕೋತಾರೆ ಅಂದರೆ ನ್ಯೂ ಪಾರ್ಟ್ನರ್ 3 1/6 ಪಾರ್ಟ್ ಕೊಡ್ತಾ ಇದ್ದಾರೆ, 6ರಲ್ಲಿ 1 ಪಾಲ್ ಕೊಡ್ತಾ ಇದ್ದಾರೆ. ಆ 1 ಪಾಲ್ ಕೊಟ್ಟಿದ್ದಾರಲ್ಲ ಅದನ್ನು ಯಾರೋ ಒಬ್ಬರಷ್ಟೇ ಬಿಟ್ಕೊಟ್ಟಿರಲ್ಲ, ಇಬ್ಬರು ಒಂದು ಯಾವುದೋ ಒಂದು ಪೋರ್ಷನಲ್ಲಿ ಬಿಟ್ಕೊಟ್ಟಿರ್ತಾರಲ್ವಾ. ಸೊ ಆ ಪೋರ್ಷನ್ ಏನಿದೆ, ಆ ರೇಷಿಯೋ ಏನಿದೆ, ಅದಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇಬ್ಬರು ಹೊಸ ಪಾರ್ಟ್ನರಿಗೆ ಯಾವ ರೇಷಿಯೋದಲ್ಲಿ ಅವರ ಶೇರ್ ಆಫ್ ಪ್ರಾಫಿಟನ್ನು ಬಿಟ್ಕೊಟ್ಟಿದ್ದಾರೋ
ಆ ರೇಷಿಯೋಗೆ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೆಸರು. ಸೊ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ಕೂಡ ಗೇನ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಿದ ಹಾಗೆ ಸೇಮ್ ಸಿಮಿಲರ್. ಗಿವನ್ ತೊಗೊಂಡ್ವಿ, ಓಲ್ಡ್ ರೇಷಿಯೋ ನ್ಯೂ ರೇಷಿಯೋ ತೊಗೋತೀವಿ. ಸೊ ಇದರಲ್ಲೂ ಕೂಡ ಒಂದೇ ಕೇಸ್ ಕೇಳ್ತಾರೆ, ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ರೇಷಿಯೋ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋ 5:3 ಇದೆ, ನ್ಯೂ ರೇಷಿಯೋ 3:2:1 ಇದೆ. ಸೊ ಇಲ್ಲಿ ಕೂಡ ಅಷ್ಟೇ ಈಕ್ವಲ್ ರೇಷಿಯೋ ಅಂತ ಎಲ್ಲಾದರೂ ಕೊಟ್ಟರೆ ನೀವು ಅದನ್ನು ನೋಡ್ಕೊಂಡು ತಗೊಳ್ಳಿ. ಸಪೋಸ್ ಫಸ್ಟಿಗೆ ಈಕ್ವಲ್ ರೇಷಿಯೋ ಕೊಟ್ಟಿದ್ರೆ ಫಸ್ಟ್ ಇಬ್ಬರೇ ಇರ್ತಾರೆ, ಓಲ್ಡ್ ಪಾರ್ಟ್ನರ್ಸ್ ಇಬ್ಬರೇ ಇರ್ತಾರೆ, ಅವಾಗ 1:1 ಅಂತ ತಗೋಬೇಕು. ಸಪೋಸ್ ನ್ಯೂ ರೇಷಿಯೋ ಈಕ್ವಲ್ ಅಂತ ಕೊಟ್ಟಿದ್ರೆ ಅವಾಗ 3 ಜನ ಇರ್ತಾರೆ, 1:1 ಅಂತ ತಗೋಬೇಕು. ಅರ್ಥ ಆಯ್ತಾ? ಈಕ್ವಲ್ ಕೊಟ್ಟಾಗ ಸ್ವಲ್ಪ ಗಮನಿಸಿ ತಗೋಬೇಕಾಗತ್ತೆ. ಇಲ್ಲಿ ಓಲ್ಡ್ ರೇಷಿಯೋ 5:3, ನ್ಯೂ ರೇಷಿಯೋ 3:2:1 ಅಂತ ತಗೊಂಡ್ವಿ. ನ್ಯೂ ಪಾರ್ಟ್ನರ್ 3ನೇ ಪಾರ್ಟ್ನರ್ ಆಗಿರ್ತಾನೆ, ಹಾಗಾಗಿ ಅವನಿಗೆ ರೌಂಡ್ ಅಪ್ ಮಾಡಿಕೊಂಡೆ, ಅವನಿಗೆ ಕ್ಯಾಲ್ಕುಲೇಷನ್ ಇಲ್ಲ, ಉಳಿದಿಬ್ಬರಿಗೆ ಮಾತ್ರ. ಈಗ ಸ್ಯಾಕ್ರಿಫೈಸ್ ಶೇರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೇಮ್ ಹಿಯರ್ ಗೇನಿಂಗ್ ಶೇರ್ ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಹಾಗೆ ಸ್ಯಾಕ್ರಿಫೈಸಿಂಗ್ ಶೇರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ನ್ಯೂ ಶೇರಲ್ಲಿ ಓಲ್ಡ್ ಶೇರ್ ಕಳೆದಿದ್ವಿ, ಯಾಕಂದರೆ ಹೊಸ ಶೇರ್ ಜಾಸ್ತಿ ಇರ್ತಿತ್ತು ಒಬ್ಬ ಬಿಟ್ಟು ಹೋಗಿದ್ರಿಂದ. ಬಟ್ ಇಲ್ಲಿ ಒಬ್ಬ ಅಡ್ಮಿಷನ್ ಆಗ್ತಾ ಇರೋದ್ರಿಂದ ಹಳೆ ಶೇರೇ ಜಾಸ್ತಿ ಇರುತ್ತೆ, ಹೊಸ ಶೇರ್ ಕಡಿಮೆ ಆಗುತ್ತೆ. ಸೊ ಯಾವುದು ಜಾಸ್ತಿ ಇದೆ ಅದರಲ್ಲಿ ಕಡಿಮೆ ಇರೋದನ್ನು ಕಳಿಬೇಕು ಅಷ್ಟೇ. ಇದರಲ್ಲಿ ನ್ಯೂ ಶೇರ್ ಜಾಸ್ತಿ ಇತ್ತು, ನ್ಯೂ ಶೇರಲ್ಲಿ ಓಲ್ಡ್ ಶೇರ್ ಕಳೆದ್ವಿ. ಇದರಲ್ಲಿ ಓಲ್ಡ್ ಶೇರೇ ಜಾಸ್ತಿ ಇರುತ್ತೆ, ಸೊ ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸ್ ಆಗೋದು. ಓಕೆನಾ? ಮತ್ತೆಲ್ಲ ಸೇಮ್ ಬರ್ಕೋತೀವಿ. ಇದೇ ರೀತಿ ಶೇರಿಗೆ ಕನ್ವರ್ಟ್ ಮಾಡಿ ಬರ್ಕೋತೀವಿ. 5 + 3 8 ಬಂತು, 3 + 2 + 1 6 ಬಂತು, 3/6 2/6, 5/8 3/8 ಆಯಿತಾ? ಅದನ್ನು ಸ್ಯಾಕ್ರಿಫೈಸ್ ಶೇರಿಗೆ ಫಾರ್ಮುಲಾ ಹಾಕ್ಕೊಂಡ್ವಿ. ಅದಾದ ನಂತರ ಸ್ಯಾಕ್ರಿಫೈಸಿಂಗ್ ಶೇರ್ ಆಫ್ ಶರತ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಲ್ಡ್ ಶೇರ್ ಆಫ್ ಶರತ್ 5/8, ನ್ಯೂ ಶೇರ್ ಆಫ್ ಶರತ್ 3/6 ಲೆಸ್ ಮಾಡಿದ್ವಿ. ಸೇಮ್ ಆಗಲೇ ಹೇಳಿದ್ನಲ್ಲ, 6 × 8 = 48, 5 × 6 = 30, 3 × 8 = 24. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. 6/48 ಉಳಿತು. ಹಾಗೆಯೇ ಭರತಿಗೆ 3/8 - 2/6 ಮಾಡಿದ್ವಿ. ಸೊ 6 × 8 48 ಬಂತು. 3 - 2 ಅಂತ ಬರೆಯಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿಬೇಕು. 3 × 6 = 18, 2 × 8 = 16, 18 - 16 2/48 ಬಂತು. ಹಾಗೆ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕನ್ವರ್ಟ್ ಮಾಡ್ತೀವಿ. ಶರತ್ ಇಷ್ಟು ಭರತ್ = 6/48 2/48. 48 ಕಾಮನ್ ಇದೆ, ತೆಗೆದು ಹಾಕಿದ್ವಿ. 6:2 ಉಳ್ಕೊಂತು. ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದಾಗ ಅಂದರೆ 2ರಿಂದ ಭಾಗ ಹೋಗುತ್ತೆ ನೋಡಿ, 2 1s 2 3s, ಸೊ 3:1 ಉಳ್ಕೊಂತು. ಇಷ್ಟು ಸಿಂಪಲ್ ಆಗಿ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಅಲ್ಲಿಗೆ ನಾವು 2 ಕ್ವಶನ್ಗಳನ್ನ ಕಲ್ತ್ಕೊಂಡ್ವಿ, 22 ಆ್ಯಂಡ್ 23. ನೆಕ್ಸ್ಟ್ ಕ್ವಶನಿಗೆ ಹೋಗ್ತೀವಿ. ದಟ್ ಈಸ್ P&L ಸ್ಟೇಟ್ಮೆಂಟ್ ಆಫ್ ಕಂಪನಿ.